ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ನೀವು ತುಂಬ ಜನ ಕೇಳ್ತಾ ಇದ್ರಿ, ಸೆಟಫಿಲ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಯಾವ ರೀತಿ ಕ್ರೀಮ್ ಅದು ಅಂತ. ಸೆಟಫಿಲ್ ಒಂದು ಕ್ರೀಮ್ ಬಗ್ಗೆ ನಾನೊಂದು ವಿಡಿಯೋ ಮಾಡಾಕಿದ್ದೆ. ಅದಕ್ಕೆ ನನಗೆ ತುಂಬ ಒಳ್ಳೆಯ ವ್ಯೂ ಸಿಕ್ಕಿದೆ. ಸುಮ್ಮನೆ ಏನೇನೋ ಮಾಡಿ ಹಾಕೋಕ್ಕೆ ಯಾರಿಗೂ ಇಲ್ಲಿ ತಲೆ ಕೆಟ್ಟಿಲ್ಲ. ಹಾಗೆ ಯಾವುದೋ ಒಂದು ಡಾಕ್ಟರ್ ರೆಕಮೆಂಡೇಷನ್ ಇಲ್ಲದೆ ನಾವು ಯಾವುದೇ ಒಂದು ಕ್ರೀಮ್ನು ಕೂಡ ಬಳಸೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ನಾವು ಕಂಪ್ಲೀಟಾಗಿ ಒಂದು ಕ್ರೀಮ್ನ ಬಳಸಬೇಕು ಅಂತ ಅಂದರೆ ಫಸ್ಟು ನಾವು ಡಾಕ್ಟರ್ನ ಸಜೆಸ್ಟ್ ಮಾಡಬೇಕು. ಯಾವುದೋ ಒಂದು ಕ್ರೀಮ್ನ ಬಳಸೋಕ್ಕಾಗಲ್ಲ. ಹಾಗೆ ಸೆಟಫಿಲ್ ಬಂದು ಒಂದು ನಂಬರ್ 1 ಕಂಪ್ನಿ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಈ ಒಂದು ಕಂಪ್ನಿನ ಯಾರಾದರೂ ಏನಾದರೂ ಕಂಡುಹಿಡ್ದಿದ್ದೀರಾ? ಅಥವಾ ವ್ಯೂಸ್ ನೋಡ್ತಾ ಇರೋರು, ಸುಮ್ಮನೆ ಬ್ಯಾಡ್ ಕಮೆಂಟ್ ಮಾಡೋರು ಯಾರಾದರೂ ಏನಾದ್ರು ಕಂಡುಹಿಡ್ದಿದ್ದೀರಾ? ಕಂಡುಹಿಡ್ದಿರೋರು ಯಾರು? ಅದರಿಂದ ರಿಸಲ್ಟ್ ಸಿಗ್ತಿದೆ, ಹಚ್ಚುತ್ತಾ ಇದ್ದಾರೆ. ಡಾಕ್ಟರ್ ಕೇಳಿದ್ರೆ ಹಚ್ಬೋದು, ಒಳ್ಳೆ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ಅವ್ರದ್ದು ರೆಕಮೆಂಡ್ ಇದ್ದ ಮೇಲೇ ನಾವು ಹಚ್ಚೋಕ್ಕೋಗೋದು. ಸುಮ್ಮನೆ ಹಚ್ಚೋಕ್ಕೋಗಲ್ಲ. ನಾವು ಹಚ್ಚಿ ಅದರಿಂದ ರಿಸಲ್ಟ್ ಸಿಕ್ಕಿದ ಮೇಲೆ ನಾವು ಅದನ್ನು ನಿಮ್ಗೆ ಹೇಳೋಕ್ಕಾಗೋದು. ಇದನ್ನು ಹೇಳಬೇಕು ಅನ್ನಿಸ್ತು. ಏನಕ್ಕೆಂತ ಸುಮಾರು ಜನ ಬೇಡದಿರೋರು ಇರ್ತಾರೆ ನೋಡಿ. ಮಾಡೋಕ್ಕೆ ಕೆಲಸ ಇಲ್ವಾ? ನಮ್ಮ ಮನೇಲಿ ತುಂಬ ಕೆಲಸ ಇದೆ. ನಾನೆಲ್ಲ ಕೆಲಸ ಮಾಡಿ ನಾನು ಏನು ಮಾಡಬೇಕು, ನನ್ನ ಜನಕ್ಕೆ ಏನು ತಲುಪಿಸ್ಬೇಕು ಅದನ್ನು ತಲುಪಿಸ್ತಾ ಇದ್ದೀನಿ. ನಿಮಗೇನೋ ಮಾಡೋಕ್ಕೇನೋ ಕೆಲಸ ಇಲ್ಲದೆ ಬೇಡದಿರ ಅಂತ ಕಮೆಂಟ್ನ ಮಾಡ್ಕೊಂಡು ಕೂತಿದ್ದೀರಾ ಅಂತಲೇ ಹೇಳ್ತೀನಿ. ಅಂತೂ ನೋಡಿ, ಮಾರ್ಕ್ಗಳಿದೆ. ಆ ಮಾರ್ಕು ಮತ್ತು ಒಂದು ಒಳ್ಳೆ ಶೈನು, ಮೂಗತ್ರ ಎಲ್ಲ ಈಗ ನೋಡಿ ಶೈನ್ ಇದೆ. ಈ ಒಂದು ಕ್ರೀಮ್ ಹಚ್ಚಿದ ಮೇಲಿಂದನೇ ನನಗೆ ಒಳ್ಳೆ ಶೈನ್ ಬಂದಿದೆ. ಆ್ಯಂಡ್ ನನ್ನ ತಮ್ಮ ಬಂದು ಮೆಡಿಕಲ್ ರೆಪ್ ಇದ್ದಾನೆ. ಅವನಿಗೆ ನಾನು ಪ್ರತಿಯೊಂದು ಕೇಳ್ತೀನಿ, ಡರ್ಮಾ ಬಗ್ಗೆ ಪ್ರತಿಯೊಂದು ಹೇಳ್ತಾನೆ. ಹಿಂಗಲ್ಲ ಅಕ್ಕ ಹಂಗೆ, ಹಂಗಲ್ಲ ಅಕ್ಕ ಹಿಂಗೆ, ಇದು ಹಚ್ಚಿದ್ರೆ ಇದರಿಂದ ಸಿಗುತ್ತೆ. ಮತ್ತು ಕ್ಲೆನ್ಸರ್ ಅನ್ನೋದೇ ಬೇರೆ, ಫೇಸ್ ವಾಶೇ ಬೇರೆ. ಸುಮಾರು ಜನಕ್ಕೆ ಕ್ಲೆನ್ಸರೇ ಬೇರೆ, ಫೇಸ್ ವಾಶ್ ಬೇರೆ ಅನ್ನೋದೇ ಗೊತ್ತಿರಲ್ಲ. ಕ್ಲೆನ್ಸರೇ ಫೇಸ್ ವಾಶ್ ಅಂತಲೇ ಅನ್ಕೊಂಡ್ಬಿಟ್ಟು ಬಳಸ್ತಾ ಇರ್ತಾರೆ. ಮತ್ತು ನಾವು ಏನು ನಿನ್ನೆ ಮೊನ್ನೆ ಬಳಸ್ತಾ ಇಲ್ಲ, ಸುಮಾರು ವರ್ಷಗಳಿಂದ ಬಳಸ್ತಾ ಇದ್ದೀವಿ. ಯಾವುದು ಕ್ಲೆನ್ಸರ್, ಯಾವುದು ಫೇಸ್ ವಾಶ್ ಅನ್ನೋದು ತುಂಬ ಚೆನ್ನಾಗೇ ಹೇಳಿದೆ. ಆ್ಯಂಡ್ ಗೈಸ್, ನಾನು ಇದನ್ನು ಬಳಸಿದ್ದೀನಿ, ನನಗೆ ಇದರಿಂದ ರಿಸಲ್ಟ್ ಸಿಕ್ಕಿದೆ. ನಿಮಗೂ ರಿಸಲ್ಟ್ ಸಿಗುತ್ತೆ. ಸುಮಾರು ಜನ ಕೇಳ್ತೀರಾ, ಆಯಿಲಿ ಸ್ಕಿನ್ ಅವ್ರು ಬಳಸ್ಬೋದಾ, ಡ್ರೈ ಸ್ಕಿನ್ ಅವ್ರು ಬಳಸ್ಬೋದಾ? ಎಲ್ಲ ಸ್ಕಿನ್ ಅವರು ಬಳಸ್ಬೋದು. ಆ್ಯಂಡ್ ಈ ಒಂದು ಕಂಪ್ನಿಯಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಈ ಪ್ರಾಡಕ್ಟಿಂದ, ಕಂಪ್ನಿ ಅನ್ನೋದಕ್ಕಿಂತ ಈ ಕಂಪ್ನಿ ಪ್ರಾಡಕ್ಟಿಂದ ನಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನನಗಂತೂ ಸಿಕ್ಕಿದೆ, ನಿಮಗೂ ಸಿಗಲಿ ಅಂತಲೇ ಆಸೆ. ಸುಮ್ಮನೆ ಡಾಕ್ಟರ್ ರೆಕಮೆಂಡ್ ಇಲ್ಲದೆ ನಾನು ಯಾವುದೇ ಕ್ರೀಮ್ನು ನಾನು ಹೇಳಲ್ಲ. ಮತ್ತು ಸುಮಾರು ಜನಕ್ಕೆ ಗೊತ್ತಿಲ್ಲ, ಸುಮಾರು ಕ್ರೀಮ್ಗಳಲ್ಲಿ ನಾವು ವೈಟ್ ಆಗ್ತೀವಿ, ಹಾಗೆ ಪಿಗ್ಮೆಂಟೇಷನ್ ಹೋಗುತ್ತೆ, ಪಿಂಪಲ್ ಹೋಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಕ್ರೀಮ್ಗಳಲ್ಲಿ ತುಂಬ ಸ್ಟೆರಾಯ್ಡ್ ಇರುತ್ತೆ. ಅದು ಕೂಡ ಡಾಕ್ಟರ್ಗಳಿಗೆ ಹೋದಾಗ ತೋರಿಸಿದಾಗ ಈ ಕ್ರೀಮಲ್ಲಿ ಸ್ಟೆರಾಯ್ಡ್ ಇದೆ, ಇದರಿಂದ ಮೆಂಟಲಿ ಅಪ್ಸೆಟ್ ಆಗ್ತೀರಾ, ಮೆಂಟಲಿ ಡಿಪ್ರೆಸ್ಗೆ ಹೋಗ್ತೀರಾ, ಹಾಗೆ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರಲ್ಲ, ತುಂಬ ತೀರಾ ನಿದ್ದೆ ಮಾಡ್ತೀರಾ, ಹಾಗೆ ಹೊರಗಡೆ ಹೋಗಬೇಕು ಅಂತ ಅನಿಸಲ್ಲ. ಆ ಟೈಮ್ಗೆ ಕೆಲವ್ರಿಗೆ ಅದು ಒಂದು ಹಚ್ಚುತ್ತಾರೆ, ಪಿಗ್ಮೆಂಟೇಷನ್ ಹೋಗಲಿ ಅಂತ, ಮತ್ತು ಕಲೆಗಳು ಹೋಗಲಿ ಅಂತ, ವೈಟ್ ಆಗಲಿ ಅಂತ. ಆ ಕ್ರೀಮ್ ಹಚ್ಚಿದಾಗ ಫುಲ್ ಮುಖ ಬ್ರೈಟ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬ್ರೈಟ್ ಆದಮೇಲೆ ನಿಮಗೆ ರೆಡ್ಡಿಶ್ ಆಗುತ್ತೆ. ರೆಡ್ಡಿಶ್ ಆಗ್ತಾ 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 ನಿಮ್ಮ ಸ್ಕಿನ್ನೇ ತೆಳುವಾಗ್ತಾ ಬರುತ್ತೆ. ತೆಳುವಾಗ್ತಾ ಬಂದಾಗ ಬ್ಲ್ಯಾಕ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಕಿನ್ ತೆಳು ಆಗುತ್ತೆ. ಎಷ್ಟು ಸ್ಕಿನ್ದು ಲೇಯರ್ ಇರುತ್ತೆ, ಆ ಸ್ಕಿನ್ನಲ್ಲಿ ಫುಲ್ ತೆಳು ಆದಾಗ ಅದು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ, ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆ ಪಿಂಪಲ್ ಮಾರ್ಕ್ಸ್ ಆಗ್ತಾ ಹೋಗುತ್ತೆ. ನಿಮ್ಮ ಫೇಸ್ನ ನೀವೇ ನೋಡೋಕ್ಕಾಗದೆ ರೀತಿ ಆಗುತ್ತೆ. ಆ್ಯಂಡ್ ಅದಕ್ಕೆಲ್ಲನೂ ನಾನು ಕಂಪೇರ್ ಮಾಡೋಕ್ಕೆ ಆಗಲ್ಲ ಈ ಒಂದು ಕ್ರೀಮ್ನ. ಅಷ್ಟು ಇದೊಂದು ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಇದು ಬಂದು ಕ್ಲೆನ್ಸರ್. ನಾವು ಇದರಲ್ಲಿ ನಾವು ಫೇಸ್ ವಾಶ್ ಮಾಡಬೇಕು. ಆನಂತರ ಹಾಗ್ಲೋ ಅನ್ನೋ ಒಂದು ಫೇಸ್ ವಾಶ್ ಇದೆ, ಇದರಲ್ಲಿ ನಾನು ಫೇಸ್ ವಾಶ್ ಮಾಡ್ತೀನಿ. ನಾನು ಬಳಸೋದನ್ನು ಹೇಳ್ತಾ ಇದ್ದೀನಿ, ನನಗೆ ರಿಸಲ್ಟ್ ಸಿಕ್ಕಿರೋದನ್ನು ಹೇಳ್ತಾ ಇದ್ದೀನಿ, ನಾನು ಡಾಕ್ಟರ್ನ ಸಜೆಸ್ಟ್ ಮಾಡಿರೋದನ್ನು ಹೇಳ್ತಾ ಇದ್ದೀನಿ. ನಾವಿರೋದು ಮೈಸೂರಲ್ಲಿ ಹಲವಾರು ಡಾಕ್ಟರ್ಸ್ ಇದ್ದಾರೆ. ಕೆಡಿ ರೋಡಲ್ಲಿದ್ದಾರೆ, ಕುವೆಂಪು ನಗರದಲ್ಲಿದ್ದಾರೆ. ಪ್ರತಿಯೊಬ್ಬರು ಡರ್ಮಾ ಡಾಕ್ಟರ್ ಇದ್ದೇ ಇರ್ತಾರೆ. ನೀವು ಒಂದ್ಸಲಿ ಬೇಕಾದರೆ ಹೋಗಿ ಅವ್ರಿಗೆ ಕೇಳಿನೇ ಹಚ್ಬೇಕು ಅಂತ ಅಂದರೆ, ನಾನಂತೂ ಡಾಕ್ಟರ್ ಸಜೆಸ್ಟಿಂದಾನೇ ಕ್ರೀಮ್ ಹಚ್ಚುತ್ತಾ ಇರೋದು. ಯಾರೋ ಮಾಡಿದ್ದೀನಿ, ಇನ್ನೇನು 1 ಮಂತೇ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡಿದಾಗಿಂದ ನಂಗೆ ಒಳ್ಳೆ ರಿಸಲ್ಟ್ ಆಗಿದೆ. ಇದು ಕ್ಲೆನ್ಸರ್, ಇದು ಫೇಸ್ ವಾಶ್. ತುಂಬ ಜನ ಕನ್ಫ್ಯೂಸ್ ಆಗಬೇಡಿ. ಫಸ್ಟು ಕ್ಲೆನ್ಸರಲ್ಲಿ ಫುಲ್ ಫೇಸ್ ವಾಶ್ ಮಾಡಿ, ಆಮೇಲೆ ಫೇಸ್ ವಾಶಲ್ಲಿ ಫೇಸ್ ವಾಶ್ ಮಾಡಿ. ಇನ್ನು ಅದು ಬಂದು ಇದು ಲೋಷನ್ ಹಚ್ಚಿದ ಮೇಲೆ ನಾವು ಸನ್ಸ್ಕ್ರೀಮ್ ಹಚ್ಚಬೇಕು. ಸನ್ಸ್ಕ್ರೀಮ್ ಹಚ್ಚಿ ಲೋಷನ್ ಹಚ್ಚಬಾರ್ದು. ಫಸ್ಟು ಲೋಷನ್ ಹಚ್ಚಬೇಕು, ಫೇಸ್ ವಾಶ್ ಮಾಡಾದಮೇಲೆ ಲೋಷನ್ ಹಚ್ಚಬೇಕು. ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ. ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ,
ಕಾಸ್ಟು ಸ್ವಲ್ಪ ಜಾಸ್ತಿನೇ ಇರ್ಬೋದು. ನಾನು ಲಿಂಕ್ ಹಾಕಿರ್ತೀನಿ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ನೀವು ಸರ್ಚ್ ಮಾಡಿ. ನಿಮಗೆ ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ರೇಟ್ ಕಮ್ಮಿ ಸಿಗುತ್ತೆ. ನಾನು ಲಿಂಕ್ ಹಾಕಿರ್ತೀನಿ ಈ ಪ್ರಾಡಕ್ಟ್ ಬಗ್ಗೆ. ನೀವು ಒಂದ್ಸಲಿ ಚೆಕ್ ಮಾಡಿ ಪ್ರಾಡಕ್ಟ್ನ ತೊಗೊಳ್ಳಿ. ಕಾಸ್ಟ್ ಜಾಸ್ತಿ ಇರುತ್ತೆ. ಸ್ವಲ್ಪನೇ ಕ್ರೀಮ್ ಹಾಕ್ಕೊಂಡು ನೀವು ಅಪ್ಲೈ ಮಾಡಬೇಕು. ನಾನು ಬಂದು 250 ml ತರಿಸ್ಕೊಂಡಿದ್ದೀನಿ. 250 ml ನನಗೆ ಏನಿಲ್ಲ ಅಂತಂದು 3 months ಬರುತ್ತೆ. ಸ್ವಲ್ಪನೇ ಹಚ್ಚುತ್ತೀನಿ, ಜಾಸ್ತಿನೂ ಹಚ್ಚಕ್ಕೆ ಹೋಗಲ್ಲ. ಜಾಸ್ತಿ ಹಚ್ಬಿಟ್ರೆ ತೀರಾ ಬೇಗ ಬೆಳ್ಳಗಾಗ್ಬಿಡ್ತೀವಿ ಅನ್ನೋದು ಸುಳ್ಳು. ಸ್ವಲ್ಪನೇ ಹಚ್ಚುತ್ತೀನಿ. 250 ml ತರಿಸ್ಕೊಂಡಿದ್ದೀನಿ. 3 months ಬರುತ್ತೆ. ಫ್ಲಿಪ್ಕಾರ್ಟಲ್ಲಿ ಇರುತ್ತೆ, ನೀವು ಚೆಕ್ಔಟ್ ಮಾಡಿ. ಇನ್ನು ಇದು ಬಂದು ಟಿಂಟ್ ಮಿನರಲ್ ಸನ್ಸ್ಕ್ರೀಮ್ ಅಂತ. ಈ ಒಂದು ಸನ್ಸ್ಕ್ರೀಮ್ನ ನಾನು ಬಳಸ್ತೀನಿ. ಈ ಸನ್ಸ್ಕ್ರೀಮ್ ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಂದರೆ ಇದು ಒಂದು ನಾವು ಲ್ಯಾಕ್ಮಿದೆಲ್ಲ ಬಳಸ್ತೀವಿ ನೋಡಿ, ಆ ರೀತಿ ಒಂದು ಫೌಂಡೇಶನ್ ಥರನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಾದ್ರೆ ನಾನು ತೋರಿಸ್ತೀನಿ ನೋಡಿ, ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿದೆ. ಬೇಕಾದ್ರೆ ಅಪ್ಲೈ ಮಾಡೋ ಕೂಡ ತೋರಿಸ್ತೀನಿ. ಈಗ ನಾನು ಬರೀ ಲೋಷನ್ ಹಚ್ಚಿದ್ದೆ, ಸನ್ಸ್ಕ್ರೀಮ್ ಹಚ್ಚಿರಲಿಲ್ಲ. ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬ್ರೈಟ್ ಆಗುತ್ತೆ ಅಂತ. ನಾವು ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಈ ಒಂದು ಸನ್ಸ್ಕ್ರೀಮ್ನ ಬಳಸ್ಬೋದು. ಇದ್ರ ಮೇಲೆ ಪೌಡರ್ನ ಆದಷ್ಟು ಹಾಕೋದನ್ನು ಬಿಡಿ, ಪೌಡರ್ನ ಹಾಕೋಕ್ಕೆ ಹೋಗ್ಬೇಡಿ. ಹಾಕಬೇಕು ಅಂತ ಅಂದ್ರೂ ನೀವು ಡಾಕ್ಟರ್ ಸಜೆಸ್ಟ್ ಇರಲಿ. ನಾನು ಯಾವುದೇ ರೀತಿ ಪೌಡರ್ನ ಬಳಸಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಜಸ್ಟ್ ನಾನು ಇಷ್ಟೇ ಹಾಕ್ಕೊಳ್ತಾ ಇರೋದು. ಸ್ವಲ್ಪನೇ ಹಾಕ್ಕೋಬೇಕು, ತುಂಬ ಕಾಸ್ಟ್ಲಿ ಇರುತ್ತೆ. ಸ್ವಲ್ಪನೇ ಹಾಕ್ಕೊಬೇಕು. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಶೈನ್ ಬರ್ತಿದೆ ಅಂತ. ನಾವು ಇದನ್ನು ಡೈಲಿ ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಲೋಷನ್ ಆದಮೇಲೆ ಈ ಸನ್ಸ್ಕ್ರೀಮ್ನ ಹಾಕ್ಕೊಬೇಕು. ನಾನು ಬರೀ ಲೋಷನ್ ಅಷ್ಟೇ ಹಾಕ್ಕೊಂಡಿದ್ದು. ಫೇಸ್ ವಾಶ್ ಮಾಡಿ. ನೆಕ್ಗಂತೂ ನೀವು ಯಾವುದೇ ಒಂದು ಲೋಷನ್ ಆಗಲಿ ಅಥವಾ ಸನ್ಸ್ಕ್ರೀಮ್ ಆಗಲಿ ಏನೇ ಬಳಸ್ತೀನಿ ಅಂತ ಅಂದರೂ ನೆಕ್ಕಿಗೂ ಪೂರ್ತಿ ಅಪ್ಲೈ ಮಾಡಿ. ಆಗ ಒಂದು ಗ್ಲೋನೆಸ್ ಕೊಡುತ್ತೆ. ಈಗ ಸ್ಯಾರಿ ವೇರ್ ಮಾಡಿದಾಗ ನೀವು ಇಲ್ಲಿವರೆಗೂ ಡೀಪ್ ಹಾಕ್ತೀರಾ, ಇಲ್ಲೇ ಒಂದು ಕಲರ್ ಇದ್ದು ಇಲ್ಲೇ ಒಂದು ಕಲರ್ ಇದ್ದರೆ ಅದು ಚೆನ್ನಾಗಿರಲ್ಲ. ಅದಕ್ಕೆ ಕಂಪ್ಲೀಟಾಗಿ ಹಚ್ಚಿ. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಶೈನ್ ಇದೆ ಅಂತ. ಇದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋದೇನೆ. ಇದನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಇದು ಬಂದು ಸೆರಮ್. ನಿಮಗೆ ಹೇಳಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲೇ. ಇದನ್ನು ನೀವು ನೈಟ್ ಅಪ್ಲೈ ಮಾಡಬೇಕು. ಸ್ವಲ್ಪನೇ ಅಪ್ಲೈ ಮಾಡಬೇಕು. ಇದೆಲ್ಲದಕ್ಕಿಂತ ಕಾಸ್ಟ್ಲಿ ಈ ಕ್ರೀಮೇ, ಈ ಒಂದು ಸೆರಮೇನೆ. ಅದರಿಂದ ನೀವು ಸ್ವಲ್ಪನೇ ಹಚ್ಕೊಳ್ತಾ ಬರಬೇಕು. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದು ಸ್ವಲ್ಪ ಹಚ್ಚಿ ಕಂಪ್ಲೀಟ್ ಫೇಸ್ಗೆ ಅಪ್ಲೈ ಮಾಡಿ ಓವರ್ ನೈಟ್ ಬಿಡಬೇಕು. ಮತ್ತೆ ಬೆಳಗ್ಗೆ ಎದ್ದು ಕ್ಲೆನ್ಸರ್ ಫೇಸ್ ವಾಶಲ್ಲಿ ವಾಶ್ ಮಾಡಿ ಮತ್ತೆ ಲೋಷನ್ ಹಚ್ಚಬೇಕು. ಈ ರೀತಿ ಡೈಲಿ ಮಿಸ್ ಮಾಡೋಂಗಿಲ್ಲ. ಹಚ್ಚುತ್ತಾ ಬನ್ನಿ. ನಿಮ್ಮ ಸ್ಕಿನ್ ಗ್ಯಾರಂಟಿ ಗ್ಲೋ ಆಗುತ್ತೆ. ಹಾಗೆ ನಿಮಗೆ ಡೌಟ್ ಇತ್ತು ಅಂತ ಅಂದರೆ ನೀವು ನಿಮ್ಮ ಅಕ್ಕಪಕ್ಕ ಬೆಂಗಳೂರು, ಮೈಸೂರು ಎಲ್ಲೆಲ್ಲಿದ್ದೀರಾ ಎಲ್ಲ ಕಡೆನೂ ಡಾಕ್ಟರ್ಸ್ ಇದ್ದೇ ಇರ್ತಾರೆ, ಸ್ಕಿನ್ ಡಾಕ್ಟರ್ಸು. ನೀವು ಹೋಗಿ ಬೇಕಾದ್ರೆ ಅವ್ರನ್ನೂ ಕೂಡ ಕೇಳ್ಬೋದು, ನಾವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದಾ ಅಂತ. ಖಂಡಿತವಾಗ್ಲೂ ಅವರು ಬಳಸ್ಬೋದು ಅಂತಾನೆ ಹೇಳ್ತಾರೆ. ಈಗ ನೀವು ನೋಡಿದ್ರಿ ಆ ಕ್ರೀಮ್ ಹಚ್ಚಿದ ಮೇಲೆ ನನ್ನ ಫೇಸ್ ಎಷ್ಟು ಶೈನ್ ಬಂತು ಅಂತ. ನಾನು ಆ ಒಂದು ಕ್ರೀಮ್ನ ಬಳಸ್ತೀನಿ. ಸುಮ್ಮನೆ ಏನೋ ವ್ಯೂಸ್ ಸಿಗಲಿ ಅಂತ ಅಂದ್ಬಿಟ್ಟು ವೀಡಿಯೋಸ್ನ ಮಾಡಲ್ಲ. ತಿಳ್ಕೊಂಡಿಲ್ಲ ಅಂತ ಅಂದರೂ ಕಲ್ತ್ಕೊಂಡಾದರೂ ವೀಡಿಯೋಸ್ನ ಮಾಡ್ತೀನಿ. ಜನಕ್ಕೆ ಒಳ್ಳೇದಾಗಲಿ, ನಮ್ಮಿಂದ ಒಬ್ರಿಗೆ ಒಳ್ಳೇದಾಗಬೇಕೇ ಹೊರತು ನಮ್ಮಿಂದ ಒಬ್ರಿಗೆ ಕೆಟ್ಟದಾಗಬಾರ್ದು. ನಾನು ಅದೇ ರೀತಿ ಬೆಳೆದಿರೋದು, ಹಾಗೆ ಬದುಕಿರೋದು. ಯಾರೋ ಏನೋ ಹೇಳಿದ್ರು ಅಂತಲೂ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಪ್ರಾಡಕ್ಟ್ ಖಂಡಿತವಾಗ್ಲೂ 100ಕ್ಕೆ 200% ರಿಸಲ್ಟ್ ಕೊಡುತ್ತೆ. ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ಹಚ್ಚಿದರೆ ಅದರಿಂದ ರಿಸಲ್ಟ್ ಸಿಕ್ಕಿದೆ ಅಥವಾ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ಹೇಳೋದು ತಪ್ಪ. ಹಾಗಾದರೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕಿ ಕೊಬ್ಬರಿ ಎಣ್ಣೆ, ಮನೇಲೇ ಮಾಡಿಟ್ಟಿರೋಂಥ ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದರಿಂದ ಬಂದಿದ್ದ ಎಣ್ಣೆನ ನಾನು ಅಪ್ಲೈ ಮಾಡ್ತಾ ಬರ್ತಿದ್ದೀನಿ. ಅದು ಖುಷ್ಬು ಮ್ಯಾಮ್ದೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ನನ್ನದೇ ಓನಾಗಿ ನನಗೆ ಅದರಿಂದ ಆರ್ಡರ್ಗಳು ನಿಜವಾಗ್ಲೂ ತುಂಬ ಸಿಕ್ಕಿದೆ. ಅದಕ್ಕೆ ಆದಂಥ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ. ಅದಕ್ಕೆ ಆದಂಥ ನಾನು ಲೈಸೆನ್ಸ್ ತೊಗೊಳ್ಬೇಕು, ನಾನು ಮಾಡಬೇಕು ಅಂತ ಅಂದರೆ ಸುಮ್ಮನೆ ಈಗ ಅಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ನಮಗೆ ಆರ್ಡರ್ ಬೇಕು, ಪ್ಲೀಸ್ ಆರ್ಡರ್ ತೊಗೊಳ್ಳಿ, ಎಷ್ಟು ರೇಟ್ ಹೇಳಿ ಅಂತ. ನಾನು ಸುಮ್ಮನೆ ಮಾಡಿ ಕೊಟ್ಬಿಡ್ಬೋದಲ್ಲ ದುಡ್ಡುಗೋಸ್ಕರ. ಅವಶ್ಯಕತೆ ಇಲ್ಲ. ದುಡ್ಡು ನನಗೆ ಖಂಡಿತವಾಗ್ಲೂ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರೋದು ಜನರು ಪ್ರೀತಿ. ನಾನು ತಿಳ್ಕೊಂಡಿರೋಷ್ಟನ್ನು ಜನರಿಗೆ ತಿಳಿಸ್ಬೇಕು ಅನ್ನೋದಷ್ಟೇ.
ದೇವ್ರು ಏನು ಕೊಡಬೇಕು ನಮಗೆ ಅದನ್ನು ಕೊಡ್ತಾನೆ. ಬಟ್ ನಮ್ಮ ಕಡೆಯಿಂದ ಯಾರಿಗೂ ಕೆಟ್ಟದಾಗಬಾರ್ದು, ಅಷ್ಟೇ ಒಳ್ಳೆಯದೇ ಆಗಬೇಕು. ನಾನಂತೂ ನನ್ನ ಒಂದು ವೀಡಿಯೋಸ್ಗಳಲ್ಲಿ ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ಅದಾದಮೇಲೆ ಜ್ಯುವೆಲ್ರಿ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ಈಗ ಬಂದು ನಾನು ಕೆಲವೊಂದು ನನಗೆ ತಿಳಿದಿರೋಂಥ ಟಿಪ್ಸ್ ವೀಡಿಯೋಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಮನೆ ಮದ್ದು ಆಗಿರ್ಬೋದು, ಮತ್ತು ನಾನು ಯೂಸ್ ಮಾಡೋಂಥ ಕ್ರೀಮಿಂದ ಆಗಿರ್ಬೋದು, ಮತ್ತು ಹಾಗೆ ನನ್ನ ಲಾಗ್ಗಳಾಗಿರ್ಬೋದು. ತುಂಬ ಲಾಗ್ ಮಾಡಿದ್ದೀನಿ, ಎಷ್ಟು ವೆರೈಟಿಯಾಗಿ ಅಡುಗೆಗಳು ಮಾಡಿದ್ದೀನಿ, ನನ್ನ ಮಕ್ಕಳನ್ನ ಹೇಗೆ ಸಂಭಾಳಿಸ್ತೀನಿ ಅಂತ ಮಾಡಿದ್ದೀನಿ. 3 ಮಕ್ಕಳ ಜೊತೆ ನಾನು ಮನೆ ಕೆಲಸ ಮಾಡ್ತಾ, ಮಕ್ಕಳನ್ನು ನೋಡ್ಕೊಳ್ತಾ, ಚಿಕ್ಕ ಮಗುನೂ ನೋಡ್ಕೊಳ್ತಾ, ಮನೆ ನೋಡ್ಕೊಳ್ತಾ, ಅತ್ತೆ ಮಾವನ್ನ ನೋಡ್ಕೊಳ್ತಾ, ನನ್ನದೇ ಆದಂಥ ನನಗೆ ಕೆಲಸ ಇರುತ್ತೆ. ಮಾಡೋಕ್ಕೆ ಕೆಲಸ ಇಲ್ಲದೆ ಕೂತ್ಕೊಂಡು ಇಲ್ಲಿ ಮಾಡೋಕ್ಕಾಗಲ್ಲ. ತುಂಬ ಕೆಲಸ ಮುಗಿಸಿ ಅದರಲ್ಲೂ ನನ್ನದೇ ಆದಂಥ ನಾನೊಂದು ಸ್ಟ್ಯಾಂಡ್ ತೊಗೋಬೇಕು, ನಾನೇನು ಅಂತ ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋದಕ್ಕೆ ಈ ಒಂದು ನಾನು ಚಾನಲ್ನ ಓಪನ್ ಮಾಡಿ ಅದರಿಂದ ನಾನು ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ನೀವೆಲ್ಲರೂ ನನ್ನ ವ್ಲಾಗ್ ಚಾನಲ್ಗೂ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.